ನಮಸ್ಕಾರ. ನನ್ನ ಕೈಲಿರೋದನ್ನ ನಾನು ಜ್ಯೂಸ್ ಬಿಲ್ವ ಅಂತ ಕರಿತೀವಿ, ಆಧುನಿಕ ಕಲ್ಪವೃಕ್ಷ ಅಂತ ಕರಿತೀವಿ, ಬಡವರಿಗೆ ಬಾದಾಮಿ ಅಂತ ಕರಿತೀನಿ. ಹಾಗೆ ಬಂಜರು ಭೂಮಿನಲ್ಲಿ ಬೆಳೆಯೋಕ್ಕಾಗೋವಂಥ ಒಂದು ಚಿನ್ನದಂಥ ಬೆಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾಕೆ ಅದನ್ನು ಹೇಳ್ತೀನಿ ಅಂತಂದರೆ ಅದಕ್ಕೊಂದು ಕಾರಣ ಇದೆ. ನೋಡಿ, ಹೊಸ ವೆರೈಟಿಗಳು ಬಂದಾಗ ಒಂದು ಹಣ್ಣಿಂದ ಅಷ್ಟು ಮಾಡ್ಬೋದು, ಇಷ್ಟು ಮಾಡ್ಬೋದು ಅಂತ ಲೆಕ್ಕಾಚಾರ ಹೇಳ್ತಾರೆ. ನಾನು ನಿಮಗೆ ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್ನ ನಾನು ಹೇಳಕ್ಕೆ ಹೊರಟಿದ್ದೀನಿ. ನೋಡಿ, ಈಗ ಇದು ಒಂದು ಸಲ ನೀವು ಕಸಿ ಗಿಡಗಳನ್ನು ನೆಟ್ಟರೆ 3ನೇ ವರ್ಷಕ್ಕೆ ಹಣ್ಣು ಶುರುವಾಗುತ್ತೆ. 5ನೇ ವರ್ಷಕ್ಕೆ ಒಂದು 50 ಹಣ್ಣು ಅಂತ ಇಟ್ಕೊಳ್ಳೋಣ. 100 ಹಣ್ಣು ಬಂದಿರೋದು ನಾನು ನೋಡಿದ್ದೀನಿ. ಬಟ್ ನಾವು ರೈತರು 50 ಹಣ್ಣು ಅಂತ ಇಟ್ಕೊಳ್ಳೋಣ. 50 ಹಣ್ಣು ಬಂತು ಅಂತಂದರೆ, ಈಗ ರಿಲಯನ್ಸ್ ಅವರು 150ಕ್ಕೆ ಸೇಲ್ ಮಾಡ್ತಾರೆ ಅಂತಂದರೆ, ನಾವು ರೀಟೇಲಲ್ಲಿ ₹100 ಸೇಲ್ ಮಾಡ್ಬೋದು. ಬೇಡ, ನೀವು ಅದನ್ನು ಅರ್ಧಕ್ಕೆ ಇಟ್ಕೊಂಡ್ರೆ ₹50 ಸೇಲ್ ಮಾಡ್ಬೋದು. ₹50 ಸೇಲ್ ಮಾಡಿ 50 ಹಣ್ಣು ಬಂತು ಅಂದರೆ ನಿಮಗೆ ಒಂದು ಮರದಿಂದ ₹2,500 ಆಯಿತು. ಒಂದು ಎಕರೆಗೆ ನೀವು 100 ಗಿಡ ಹಾಕಿದರೆ 2,500,000 ಲಕ್ಷ ಆಯಿತು. ಏನೂ ಬೆಳೆಯೋಕ್ಕಾಗದೆ ಬಂಜರಾಗ್ಬಿಟ್ಟಿರೋ ಭೂಮಿನಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟಿಂದ ಮೇಂಟೆನೆನ್ಸೇ ಮಾಡಲಿಲ್ಲ ಅಂದ್ರೂ ಬೆಳೆಯೋ ಅಂಥ ಒಂದು ಬಿಲ್ವ ಗಿಡ ಹಾಕಿ 2,500,000 ಲಕ್ಷ ದುಡಿಮೆ ಮಾಡೋದ್ರಿಂದ ನಿಮ್ಮ ಬಂಜರ ಆಗಿರೋ ಅಂಥ ಭೂಮಿನೂ ಕೂಡ ಫಲವತ್ತಾಗತ್ತೆ. ಹಾಗೆ ನೀವು ಕೊಡೋವಂಥ ಮನೆಗಳಲ್ಲಿ ಯಾರು ಈ ಹಣ್ಣನ್ನು ಕನ್ಸ್ಯೂಮ್ ಮಾಡ್ತಾರೋ ಅವ್ರಿಗೆ ಕೂಡ, ಅವರ ಆರೋಗ್ಯ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ಈ ಬಿಲ್ವದಿಂದ ಭೂಮಿ ತಾಯಿಗೂ ಕೂಡ ಬಹಳಷ್ಟು ಹೆಲ್ಪ್ ಇದೆ. ಬಂಜರು ಭೂಮಿನ ಫಲವತ್ತು ಮಾಡೋ ಕೆಪಾಸಿಟಿ ಇರೋದ್ರಿಂದ ಯಾರ್ಯಾರಿಗೆ ಅವಕಾಶ ಇದೆಯೋ ದಯಮಾಡಿ ಬಿಲ್ವನ ನೀವು ಒಂದ್ಸಲ ಪ್ರಯತ್ನ ಮಾಡಿ. ಯಾವ್ಯಾವುದೋ ಹೊಸ ವೆರೈಟಿಗಳನ್ನ ಬೆಳೆದು ಬೇರೆ ದೇಶಕ್ಕೆ ತೊಗೊಂಡು ಬೆಳೆದು ಕೈ ಸುಟ್ಕೊಂಡಿರ್ಬೋದು. ನಾನು ಯಾವುದು ಬೇರೆ ದೇಶದ ಹಣ್ಣನ್ನು ಕೊಡ್ತಾ ಇಲ್ಲ. ನಮ್ಮಲ್ಲೇ ಸಾವಿರಾರು ವರ್ಷ ಇತಿಹಾಸ ಇರೋವಂಥ ಒಂದು ಅದ್ಭುತವಾದ ಒಂದು ಕಲ್ಪವೃಕ್ಷನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ದಯಮಾಡಿ ಎಲ್ಲರೂ ಒಂದ್ಸಲ ಪ್ರಯತ್ನ ಮಾಡಿ. ನಮಸ್ಕಾರ. ವಿಜೇತ, ಮೈಸೂರು ಸಸ್ಯಧಾಮ ನರ್ಸರಿಯಿಂದ. ಇದನ್ನು ಗೋಲ್ಡನ್ ಆ್ಯಪಲ್ ಅಂತ ಕರೀತಾರೆ. ನೋಡ್ಬೋದು ನೀವು, ಗೋಲ್ಡ್ ಕಲರಲ್ಲಿ ಇರೋದ್ರಿಂದ ಗೋಲ್ಡನ್ ಆ್ಯಪಲ್ ಅಂತ ಕರೀತಾರೆ. ಸೊ ಇದು ಬೇರೆ ಯಾವ ಕ್ರಾಪು ಅಲ್ಲ, ಬೇರೆ ಯಾವ ದೇಶದ್ದು ಅಲ್ಲ. ನಾನು ಈ ಹಣ್ಣು ಹುಡ್ಕೊಂಡು ಬೇರೆ ದೇಶದ ತನಕ ಹೋಗಿ ಬಂದೆ. ಆದರೆ ನಮ್ಮ ಮೈಸೂರಲ್ಲೇ ಇರೋಂಥ ರಾಮಕೃಷ್ಣ ಆಶ್ರಮದಲ್ಲಿ 40 ವರ್ಷಕ್ಕೆ ಮುಂಚೆನೇ ಸ್ವಾಮೀಜಿಗಳು ನೆಟ್ಟಿರೋಂಥ 2 ಮರಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. 400ರಿಂದ 500 ಗ್ರಾಮ್ 600 ಗ್ರಾಮ್ ಬರೋಂಥ ಹಣ್ಣುಗಳು ಬಿಟ್ಟಿದ್ದಾವೆ ಇವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ. ತುಂಬ ಜನಕ್ಕೆ ಅನುಮಾನ ಇದ್ದಂತೆ, ಏನೋ ಇದು ಮೈಸೂರಲ್ಲಿ ಬರಲ್ಲ, ಕರ್ನಾಟಕದಲ್ಲಿ ಬರಲ್ಲ ಅಂತ ಹೇಳ್ತಿದ್ದವ್ರಿಗೆ ಒಂದು ಅದ್ಭುತವಾದಂಥ ಒಂದು ಉತ್ತರ. ನನ್ನ 10 ವರ್ಷದ ನರ್ಸರಿ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಬಿಲ್ವ ಬೆಳೆನ ಬೆಳೆಯೋಕ್ಕೆ ಈಸಿ ಇರೋಷ್ಟು ಕ್ರಾಪು ನಾನು ಯಾವ ಕ್ರಾಪನ್ನು ನೋಡಲಿಲ್ಲ. ಯಾಕಂದರೆ 10 ವರ್ಷದಲ್ಲಿ ಎಲ್ಲ ಹಣ್ಣು ಗಿಡಗಳಿಗೆ ಏನೇನು ತೊಂದರೆ ಆಗುತ್ತೆ ಅಂತ ನೋಡಿದ್ದೀನಿ. ಸೊ ಬಿಲ್ವದಲ್ಲಿ ಒಂದೇ ಒಂದು ಡ್ರಾಬ್ಯಾಕ್ ಏನಂತಂದರೆ, ನೀವು ನೀರಿಲ್ಲ ಅಂತ ಜಾಗದಲ್ಲಿ ಬೆಳೆಯೋದಕ್ಕಾಗಲ್ಲ ಅನ್ನೋದು ಬಿಟ್ಟರೆ, ಇದು ಎಂಥ ಸವಳು ಜವಳು ಭೂಮಿ ಇದ್ರೂ ಬೆಳೆಯುತ್ತೆ. ನಿಮಗೆ ನಂಬ್ತಿರೋ ಬಿಡ್ತಿರೋ ಸಾಯಿಲ್ pH ಲೆವೆಲ್ ಹತ್ತಿದ್ರೂ ಕೂಡ ಬೆಳೆಯೋ ಕೆಪಾಸಿಟಿ ಇದೆ. 9-10 ಇದ್ದರೆ ಯಾವ ಫ್ರೂಟು ಬೆಳೆಯೋಕ್ಕಾಗಲ್ಲ. ಇದು ಅಂಥ ಭೂಮಿನೂ ಕೂಡ ಅದ್ಭುತವಾಗಿ ನಿಮ್ಗೆ ವಾಪಸ್ pH ಲೆವೆಲ್ನ ರಿಟರ್ನ್ ಥರ ಅಂತ ಕೆಪಾಸಿಟಿ ಇರೋ ಅಂಥ ಒಂದು ಕ್ರಾಪು. ನೋಡಿ, ಇದ್ರದ್ದು ತುಂಬ ಗಟ್ಟಿ ಶೆಲ್ ಇರುತ್ತೆ. ಇದನ್ನು ಹೊಡಿಬೇಕಂದ್ರೆ ಒಂದು ಚಿಕ್ಕ ಸುತ್ತಿಗೆ ತಗೊಂಡು ಹೊಡಿಬೇಕು. ಇದಕ್ಕೆ ಕೋತಿ ಆಗಲಿ ಪಕ್ಷಿಗಳ ಕಾಟ ಆಗಲಿ ಖಂಡಿತ ಬರಲ್ಲ. ಮತ್ತು ಈಗ ನಿಮ್ಗೆ ಗೊತ್ತಿರ್ಬೋದು, ಹೊಸದಾಗಿ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಬಿಲ್ವ ರಸಾಯನ ಭಾಳ ಫೇಮಸ್ ಆಗಿದೆ. ಸೊ ಬಿಲ್ವದ ಎಲೆಯಿಂದ ಮಾಡಿರೋ ರಸಾಯನನ ಬೇರೆ ಗಿಡಗಳಿಗೆ ಸ್ಪ್ರೇ ಕೊಡ್ತಾರೆ. ಸೊ ಇದಕ್ಕೆ ಯಾವುದೇ ಥರದ ರೋಗ ರುಜಿನಗಳದ್ದು ಟೆನ್ಷನ್ ಇರೋದಿಲ್ಲ. ಇದಕ್ಕೆ ಯಾವುದೇ ಥರದ ಪಕ್ಷಿ ಮತ್ತು ಕ್ರಿಮಿಕೀಟಗಳ ಕಾಟ ಬರೋದಿಲ್ಲ. ತನ್ನಂತಾನೇ ಬೆಳೆಯುತ್ತೆ. 1 ವರ್ಷಗಳ ಕಾಲ ಇದಕ್ಕೆ ನೀರನ್ನು ಕೊಟ್ಕೊಂಡ್ರೆ ಆನಂತರ ಮಳೆ ಆಶ್ರಿತವಾಗಿ ಬೆಳೆಯುವಂಥ ಒಂದು ಅದ್ಭುತವಾದ ಬೆಳೆ, ಬರ ಸಹಿಷ್ಣು ಬೆಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದಕ್ಷಿಣ ಭಾರತದಲ್ಲಿ 99% ಜನ ಜ್ಯೂಸ್ ಬಿಲ್ವನ ನೋಡಿಲ್ಲ, ಪರಿಚಯನೇ ಇಲ್ಲ, ಕೇಳೂ ಇಲ್ಲ. ಅಂಥವ್ರಿಗೆ ನಾವು ಪರಿಚಯ ಮಾಡ್ತಾ ಇದ್ದೀವಿ. ನಾನು ಈಗ ಒಂದು ಜ್ಯೂಸ್, ಎಷ್ಟೋ ಜನ ಕೇಳ್ತಾರೆ ಜ್ಯೂಸ್ ಬಿಲ್ವ ತಿನ್ನೋಕ್ಕಾಗಲ್ಲ ಅಂತ. ನಿಮ್ಮ ಕಣ್ಣು ಮುಂದೆ ಲೈವ್ ಡೆಮೋ ತೋರಿಸ್ತಿದ್ದೀನಿ. ಅದು ನಮ್ಮ ದಕ್ಷಿಣ ಭಾರತದಲ್ಲೇ ಮೈಸೂರಲ್ಲೇ ಬೆಳೆದಿರೋ ಅಂಥ ಒಂದು ಹಣ್ಣು ನನ್ನ ಕೈಯಲ್ಲಿದೆ. ಇವಾಗ ನೀವು ನೋಡ್ಬೋದು, ಅದರಲ್ಲಿ ಕಾಣ್ತಿರೋಂಥ ಫೈಬರ್ ಕಂಟೆಂಟ್ ಹೇಗಿದೆ, ಹಣ್ಣಿನ ಕಲರ್ ಹೇಗಿದೆ, ಅದರ ಸಿಪ್ಪೆನಲ್ಲಿರೋ ನಾರಿನಂಶ ನೋಡಿ ಹೇಗಿದೆ. ಸುಮ್ಮನೆ ಯಾವುದೇನೋ ನಾವು ಇಲ್ಲಿ ಉತ್ಪ್ರೇಕ್ಷೆಗೆ ಹೇಳ್ತಿರೋಂಥದ್ದಲ್ಲ. ಇದ್ರ ಹೆಲ್ತ್ ಬೆನಿಫಿಟ್ ಅಷ್ಟಿದ್ದಾವೆ. ಇದನ್ನು ಹಾಗೆ ತಿನ್ಬೋದು ಅನ್ನೋದನ್ನು ನಾನು ನಿಮ್ಗೆ ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಸ್ವೀಟ್ ಕಂಟೆಂಟ್ ಇದೆ ಅಂದರೆ ಅದು ನೀವು ಹೇಳೋಕ್ಕೆ ಅಸಾಧ್ಯ. 34-35 ತನಕ TSS ಲೆವೆಲ್ ಇದೆ ಅಂದರೆ ಯೋಚನೆ ಮಾಡಿ. ನೋಡಿ, ಯಾವ ಬೆಲ್ಲ ಯಾವ ಸಕ್ಕರೆ ಏನೂ ಬೇಡ. ನೀವು ಹಾಕಿದಾಗಲೂ ಇಷ್ಟು ಸ್ವೀಟ್ ಬರಲ್ಲ, ಅಷ್ಟು ಸಿಹಿ ಇದೆ. ಇದು 500 ಗ್ರಾಮ್ ಹಣ್ಣಾದರೂ ಕೂಡ ಎಕ್ಸಲೆಂಟ್ ಸ್ವೀಟ್ ಇದೆ. ಇನ್ನು 1 kg 1.5 kg ಅಂದರೆ ಪಲ್ಪ್ ರೇಟ್ ಇನ್ನೂ ಜಾಸ್ತಿ ಇರುತ್ತೆ. ಅದು ಇನ್ನೂ ಸ್ವೀಟ್ ಚೆನ್ನಾಗಿರುತ್ತೆ. ಬೀಜ ಕಹಿ ಇರುತ್ತೆ, ಆದರೆ ನಾರು ಮತ್ತು ಹಣ್ಣು ಕಹಿ ಬರೋದಿಲ್ಲ, ತುಂಬ ಸ್ವೀಟ್ ಇರುತ್ತೆ. ಸೊ ಹಣ್ಣು ಬಂದಾಗ ಹೀಗೆ ಡೈರೆಕ್ಟ್ ತಿನ್ಬೋದು, ಇಲ್ಲ ಜ್ಯೂಸ್ ಮಾಡಿ ಕುಡಿಬೋದು. ನಾವು ಯಾಕೆ ಗೋಲ್ಡನ್ ಆ್ಯಪಲ್ ಅಂತ ಕರಿತೀವಿ ಅಂದರೆ, ನೀವೇ ಕಣ್ಣಾರೆ ನೋಡಿ ಎಷ್ಟು ಕಲರ್ ಗೋಲ್ಡ್ ಕಲರ್ ಆಗಿದೆ. ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ನೀವು ಕಿವುಚಿದಾಗ ಇದೇ ನ್ಯಾಚುರಲ್ ಕಲರು ಹಾಗೆ ಉಳ್ಕೊಳ್ಳುತ್ತೆ. ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ಗಳಾಗಲಿ ಏನಾಗಲಿ ಇದರ ಅವಶ್ಯಕತೆನೇ ಇರೋದಿಲ್ಲ. ಅಷ್ಟು ಎಕ್ಸಲೆಂಟ್ ಆದಂತಹ ಒಂದು ಸ್ವೀಟು ಮತ್ತು ಅರೋಮಾ ಅಂತೂ ಅದ್ಭುತವಾದ ಅರೋಮಾ ಇದರಲ್ಲಿ ಕಾಣ್ತಾ ಇದ್ದಾವೆ. ನೋಡಿ, ರೆಗ್ಯುಲರ್ ಆಗಿ ನಾವು ಈ ಹಣ್ಣನ್ನು ಕನ್ಸ್ಯೂಮ್ ಮಾಡ್ತಾ ಹೋಗೋದ್ರಿಂದ ನಿಜವಾಗ್ಲೂ ಹೊಟ್ಟೆ ಆರೋಗ್ಯ ಎಷ್ಟು ಅವರಿಗೆ ಇಂಪ್ರೂವ್ ಆಗುತ್ತೆ ಅನ್ನೋದಾದರೆ, ಗಟ್ ಡಾಕ್ಟರ್ ಅನ್ನೋದನ್ನು ನೀವು ನಿಮ್ಮ ಮನೆಗಳಲ್ಲೇ ಪ್ರೂವ್ ಮಾಡ್ಕೋಬೋದು.
ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಇವಾಗ BP ಪ್ರಾಬ್ಲಮ್ ಇರ್ಬೋದು, ಅಲ್ಸರ್ಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಅಂತೂ ತುಂಬ ಕಾಮನ್ನು. ನೀವು ಇದನ್ನು ಕನ್ಸ್ಯೂಮ್ ಮಾಡ್ತಾ ಹೋದರೆ ಗ್ಯಾಸ್ಟ್ರಿಕ್ ಅನ್ನೋದು ಖಂಡಿತವಾಗ್ಲೂ ತುಂಬ ಬೇಗ ಕಡಿಮೆ ಆಗುತ್ತೆ. ಇವತ್ತು ಜನರನ್ನ ತಿಂತಾ ಇರೋದೇ ಹೊಟ್ಟೆಲಿ ಬರೋಂಥ ಅಲ್ಸರ್ಸೇ ಕ್ಯಾನ್ಸರಾಗಿ ಕನ್ವರ್ಟ್ ಆಗ್ತಾ ಇರೋದು. ಒಂದ್ಸಲ ಅದನ್ನು ಕ್ಲೀನ್ ಮಾಡ್ಕೋಬೇಕು ಅನ್ನೋದಾದರೆ ಅದ್ಭುತವಾದ ರಾಮಬಾಣ ನಿಮ್ಮ ಕಣ್ಣು ಮುಂದೆನೇ ಇದೆ, ಬಿಲ್ಪತ್ರೆ. ಹಾಗಂತ ನಿಮ್ಮ ಮನೆಗಳಲ್ಲಿರೋ ಬಿಲ್ಪತ್ರೆ ಪ್ರಯತ್ನ ಮಾಡಬೇಡಿ, ಯಾಕಂದರೆ ಬಹಳ ಒಗರಿರುತ್ತೆ. ಪುನಃ ನಿಮಗೆ ಬಿಲ್ವ ಅಂದರೆ ಒಗರು ಅನ್ನೋ ಫೀಲ್ ಬರುತ್ತೆ. ನಾವು ಹೇಳ್ತಿರೋ ವೆರೈಟಿಗಳನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ ಈ ಹಣ್ಣನ್ನು ನಾವು ತಿನ್ನೋ ಥರನೇ ಹೀಗೆ ತಿನ್ನಿ, ಜ್ಯೂಸ್ ಮಾಡಿ ಕುಡೀರಿ, ಮನೆಯವ್ರಿಗೆಲ್ಲರಿಗೂ ಕುಡಿಸಿ. ಇವತ್ತು ಬಿಲ್ವನ ಇಷ್ಟರ ಮಟ್ಟಿಗೆ ಪ್ರಮೋಟ್ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಮುಖ್ಯವಾಗಿ 3 ವಿಷಯಕ್ಕೆ ಅಂತ ಅನ್ಕೊಳ್ಳೋಣ. ಮೊದಲನೇ ವಿಷಯ ಬಂದು, ಎಲ್ಲೆಲ್ಲಿ ಬಂಜರು ಭೂಮಿಗಳಿದಾವೋ ದಯಮಾಡಿ ಅಲ್ಲೆಲ್ಲ ಬಿಲ್ವನ ಪ್ರಯತ್ನ ಮಾಡಿ. ಏನೂ ಆಗಲ್ಲ ಅಂತ ಕೈ ಸುಟ್ಕೊಂಡಿರೋಂಥ ರೈತರು ಇದನ್ನ ಬೆಳೆದು ಬಂಗಾರದಂಥ ಬೆಳೆನ ಬೆಳೆದು ನೀವು ನಿಮ್ಮ ಒಂದು ಆದಾಯನ ಗಳಿಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇವತ್ತು ಏನು ನಾವು ಫುಡ್ ಇಂಡಸ್ಟ್ರಿಯಿಂದ ಆಗ್ತಿರೋ ಒಂದು ಕಲಬೆರಕೆಯಿಂದಾಗಿ ಇವತ್ತು ಮನುಷ್ಯನ ಆರೋಗ್ಯ ಎಷ್ಟು ಹಾಳಾಗ್ತಾ ಇದೆಯೋ, ಇದನ್ನು ನಾವು ಆಗಲೇ ಹೇಳ್ದಂಗೆ ಹೊಟ್ಟೆ ಡಾಕ್ಟ್ರ್ ಅಂತ ಸುಮ್ಮನೆ ಕರೆದಿಲ್ಲ ನಮ್ಮ ಹಿರಿಯಕರು. ಇದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂಥ ಬಹಳಷ್ಟು ಕಾಯಿಲೆಗಳಿಗೆ ಇದು ರಾಮಬಾಣ ಆಗಿರೋದ್ರಿಂದ ಇದನ್ನು ಬೆಳೆದಂಥ ರೈತರು ಕೊಡೋವಂಥ ಮನೆಯಲ್ಲಿ ಅವರ ಆರೋಗ್ಯಗಳನ್ನು ಖಂಡಿತವಾಗ್ಲೂ ಹೆಚ್ಚಿಸ್ಕೋಬೋದು. ಹಾಗೆ ಇವತ್ತು ಎಷ್ಟು ಜನ ಯುವಕರುಗಳು ಕೆಲಸ ಇಲ್ದಂಗೆ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ನೋರಿಗೆ ನಾನು ಆಗಲೇ ಹೇಳ್ದಂಗೆ ಕಡಿಮೆ ಬಂಡವಾಳದಲ್ಲಿ ಇದ್ರ ವ್ಯಾಲ್ಯೂ ಅಡಿಷನ್ಗಳನ್ನು ಬರೀ ನೀವು ದಯವಿಟ್ಟು ನಿಮ್ಮ ಊರು ನಿಮ್ಮ ರಾಜ್ಯನ ಯೋಚನೆ ಮಾಡಿಬಿಡಿ. ನಾನು ಆಗಲೇ ಹೇಳ್ದಂಗೆ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ 5 ರಾಜ್ಯಗಳಿಗೆ ಇದ್ರ ಪರಿಚಯ ಇಲ್ಲ. ಯಾರು ಇದನ್ನು ಫಸ್ಟು ಬೆಳೆ ಬೆಳೆದು ಹಣ್ಣನ್ನು ಪರಿಚಯ ಮಾಡ್ತಾರೆ, ಯಾರು ಪದಾರ್ಥಗಳನ್ನು ಡೆವಲಪ್ ಮಾಡಿ ಯಾರು ಬೇರೆ ಸ್ಟೇಟಿಗೆ ಕೊಡ್ತಾರೆ, ಅವರೆಲ್ಲರಿಗೂ 5 ಸ್ಟೇಟ್ಗಳಲ್ಲಿ ಇದಕ್ಕೆ ಅವಕಾಶ ಇದೆ. ಶಿವನ್ ಪೂಜೆಗಷ್ಟೇ ಸೀಮಿತವಾಗಿದ್ದಂತಹ ಬಿಲ್ವ ಏನು ಇವರು ಹಣ್ಣು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ಸ್ನೇಹಿತರೆ, ನಮ್ಮ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಇರೋಂಥ ಎಲ್ಲ ವೆರೈಟಿಗಳು ಕಾಡು ತಳಿಗಳು ಅಥವಾ ವೈಲ್ಡ್ ವೆರೈಟಿ ಅಂತ ಕರಿತೀವಲ್ಲ ಆ ತಳಿಗಳು. ಆದರೆ ಉತ್ತರ ಭಾರತದಲ್ಲಿ ನಾವು ಟ್ರಯಲ್ ಮಾಡಿ ಇದ್ರ ಮೇಲೆ ಅಧ್ಯಯನ ಮಾಡಿದಾಗ ಗೊತ್ತಾಗಿದ್ದು ಇವು ಬಹಳಷ್ಟು ತಿನ್ನಕ್ಕೆ ಯೋಗ್ಯವಾಗಿರೋಂಥ ಒಂದು ವೆರೈಟಿಗಳಿದ್ದಾವೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾವು ಕಳೆದ ವರ್ಷದಿಂದ ಇದರಲ್ಲಿ ಒಂದು 5 ವೆರೈಟಿಗಳನ್ನು ನಾವು ಬಹಳಷ್ಟು ರೈತರುಗಳಿಗೆ ಹೋದ ವರ್ಷ ಒಂದು 6,000 ಗಿಡಗಳನ್ನು ಕೊಟ್ಟಿದ್ದೀವಿ. ಈಗ 7,000 ಗಿಡಗಳನ್ನು ತರಿಸಿ ಕವರನ್ನು ಬದಲಿ ಮಾಡಿ ಇಟ್ಟಿದ್ದೀವಿ. ದಯಮಾಡಿ ಯಾರು ಬಂಜರು ಭೂಮಿ, ಬರಡು ಭೂಮಿ, ನೀರು ಕಡಿಮೆ ಇರೋಂಥ ರೈತರುಗಳು ಯಾರು ಏನೂ ಮಾಡೋಕ್ಕಾಗದೆ ಒದ್ದಾಡ್ತಿರೋ ಅಂಥವ್ರಿಗೆ ಇದು ನಿಜವಾಗ್ಲೂ ಬಂಗಾರದ ಬೆಳೆ. ಒಂದು ಸಲ ನೀವು ಇದನ್ನು ಹಾಕಿದ್ರೆ ನಿಮಗೆ 100 ವರ್ಷಗಳು ಇದು ನಿಮ್ಮನ್ನು ಕಾಪಾಡುತ್ತೆ. ನಾವು ಇದನ್ನು ಫ್ಯೂಚರ್ ಬೆಳೆ ಅಂತಲೇ ಕರಿತಾ ಇದ್ದೀವಿ. ಸೊ ಇದು ನಾವು ಫಸ್ಟು ಮೈಸೂರಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಪರಿಚಯ ಮಾಡ್ತಿರೋಂಥ ಒಂದು ಬೆಳೆ. ದಯಮಾಡಿ ಯಾರು ಬಂಜರು ಭೂಮಿನಲ್ಲಿದ್ದಾರೆ, ಯಾರು ನೀರು ಕಡಿಮೆ ಇರೋಂಥ ರೈತರುಗಳಿರೋ ದಯವಿಟ್ಟು ಟ್ರೈ ಮಾಡಿ. ಇದು ನಮ್ಮ ದೇಶದ ಫ್ಯೂಚರ್ ಫ್ರೂಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಇದು ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡು ಇಂಥ ಕಡೆ ಸಿಗ್ತಾ ಇರೋಂಥ ಇವಾಗ ದಕ್ಷಿಣ ಭಾರತದಲ್ಲಿ ನಮ್ಮ ದೇಶದ್ದೇ ಆದ ಕ್ರಾಪ್ ಆಗಿರೋದ್ರಿಂದ ನಾವು ಇದನ್ನು ಪರಿಚಯ ಮಾಡ್ತಾ ಇದ್ದೀವಿ. ಉತ್ತರ ಭಾರತದಲ್ಲಿ ಇದನ್ನು ಬಹಳಷ್ಟು ಜ್ಯೂಸ್ ಮಾಡಲಿಕ್ಕೆ ಮತ್ತು ಇದರಲ್ಲಿ ಬೈ ಪ್ರಾಡಕ್ಟ್ಗಳನ್ನು ತಯಾರು ಮಾಡೋದಕ್ಕೆ ಭಾಳಷ್ಟು ಜನ ಇದ್ದಾರೆ. ಬಟ್ ನಮ್ಮ ದುರಾದೃಷ್ಟ ಏನಂದರೆ ಇಲ್ಲಿ ತನಕ ಗಿಡ ಆಗಲಿ ಹಣ್ಣಾಗಲಿ ಬಂದಿರಲಿಲ್ಲ. ಈಗ ನಾವು ಗಿಡ ಮಾತ್ರ ತರದೆ ಇದ್ರ ಬೈ ಪ್ರಾಡಕ್ಟ್ಗಳನ್ನು ಹಾಗೆ ಹಣ್ಣುಗಳನ್ನು ಜನರು ಮುಟ್ಟಿಸ್ಬೇಕು ಅನ್ನೋ ಒಂದು ಇದರಲ್ಲಿ ನಾವು ಎಲ್ಲ ಐಟಮ್ಗಳನ್ನು ತೋರಿಸ್ಬೇಕಂತಲೇ ಬಂದಿದ್ದೀವಿ. ನಾವು ಸದ್ಯಕ್ಕೆ ಇವಾಗ ಉತ್ತರ ಭಾರತದಲ್ಲಿ ನರೇಂದ್ರ ದೇವ್ ಯೂನಿವರ್ಸಿಟಿನಲ್ಲಿ ಏನು ಡೆವಲಪ್ ಆಗಿರುವಂಥ ನರೇಂದ್ರ ದೇವ್ NB7, NB9, NB5 3 ವೆರೈಟಿಗಳನ್ನು ನಾವು ಇವಾಗ ಕೊಡ್ತಾ ಇದ್ದೀವಿ. ಇವುಗಳು ನಿಮಗೆ 1 ರಿಂದ 2 kg ತನಕ ಬಿಡೋ ಹಣ್ಣುಗಳು ಇದ್ದಾವೆ, ಅಪ್ ಟು 7 kg ಬಿಡೋ ಅಂಥ ಹಣ್ಣುಗಳು ಇದ್ದಾವೆ. ಇವುಗಳನ್ನು ಒಂದು ಎಕರೆಗೆ 110 ಗಿಡಗಳನ್ನು ಪ್ಲಾಂಟ್ ಮಾಡ್ಬೋದು. ಈಗ ನೀವು ಇಲ್ಲಿ ನೋಡ್ತಾ ಇರೋ ವೆರೈಟಿ ಕಲ್ಕತ್ತಾಯಿಂದ ತಂದು ನೆಟ್ಟಿರೋ ಅಂಥದ್ದು. ಸ್ವಾಮೀಜಿಗಳು ಬಹಳಷ್ಟು ಹಿಂದೆ ನೆಟ್ಟಿರೋದ್ರಿಂದ ಇದು ಬೀಜದ ಗಿಡ ಆಗಿರೋದ್ರಿಂದ ನಮಗೊಂದು 500-600 ಗ್ರಾಮ್ ಕಾಣ್ತಾ ಇದೆ. ನಾವು ಕೊಡ್ತಾ ಇರೋಂಥದ್ದು ನಿಮ್ಗೊಂದು ಚಕ್ಕೋತ, ಒಂದು ತೆಂಗಿನಕಾಯಿ ಗಾತ್ರ ಇರೋ ಅಷ್ಟು ಸೈಜ್ ಬರೋಂಥ ಎಡಿಬಲ್ ವೆರೈಟಿಗಳು ಕೊಡ್ತಾ ಇದ್ದೀವಿ. ನಾವು ಅಲ್ಲಿಂದ MOE ಮಾಡಿ ತರಿಸಿರೋ ಅಂಥದ್ದು. ನಿಮಗೆ ಇದರಲ್ಲಿ TSS ಲೆವೆಲ್ಲು 34 ಇರುತ್ತೆ. ಸೊ ಬಹಳ ಸ್ವೀಟ್ ಇರುತ್ತೆ. ಇದನ್ನು ನೀವು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನೂ ಇಲ್ಲದೆ ಜ್ಯೂಸ್ ಮಾಡಿ ಕುಡಿಬೋದು. ನಾವು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ರೈತರುಗಳಿಗೆ ಇದನ್ನು ತುಂಬ ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ PH ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಇದೊಂದು ಆಶಾದಾಯಕ ಬೆಳೆ ಆಗಿರುತ್ತೆ. ಮತ್ತು ಯಾರ್ಯಾರು ಪಾರ್ಟ್ ಟೈಮಲ್ಲಿ ಬೇರೆ ಕಡೆ ಕೆಲಸ ಮಾಡಿ ಕೃಷಿ ಮಾಡಬೇಕು ಅನ್ನೋರು, ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ, ಒತ್ತು ಕೊಡೋಕ್ಕಾಗಲ್ಲ ಅನ್ನೋರು ಕಣ್ಣು ಮುಚ್ಕೊಂಡು ಇದನ್ನು ಯಾಕಂದರೆ ಇದು ನ್ಯಾಚುರಲಿ ಬೆಳೆಯುವಂಥದ್ದು. ಈಗ ನೀವು ನೋಡಿರ್ತೀರ ಬಿಲ್ವ ದೇವಸ್ಥಾನಗಳಲ್ಲಿ ಯಾವುದೋ ಒಂದು ಕಾರ್ನರಲ್ಲಿ ಇರುತ್ತೆ, ಯಾರು ಅದಕ್ಕೆ ನೀರು ಹಾಕಲ್ಲ, ಯಾರು ಅದಕ್ಕೆ ಗೊಬ್ಬರ ಹಾಕಲ್ಲ, ಆದರೂ ಅದು ಪ್ರತಿ ವರ್ಷ ತನ್ನಂತಾನೆ ಹಸಿರಾಗುತ್ತೆ, ಒಳ್ಳೆ ಹಣ್ಣನ್ನು ಬಿಡುತ್ತೆ. ಸೊ ಯಾರ್ಯಾರಿಗೆ ನೀರು ಕಡಿಮೆ ಇದೆಯೋ ಅವ್ರು ದಯವಿಟ್ಟು ನಿಮ್ಮ ಇರೋ ಟೋಟಲ್ ಜಮೀನಲ್ಲಿ 1/2 ಎಕರೆ 1 ಎಕರೆ ಹಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದು ರೈತರ ಕೈ ಹಿಡಿಯೋದ್ರಲ್ಲಿ ಯಾವುದೇ ಒಂದು ಸಂಶಯ ಖಂಡಿತ ಇಲ್ಲ. ಮುಖ್ಯವಾಗಿ ನಾನು ಇವತ್ತು ಎಲ್ರಿಗೂ ಹೇಳಬೇಕಾಗಿರೋದು ಏನಂದರೆ, ಇದು ಬಿಲ್ವ. ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ. ಯಾಕಂದರೆ ಇದು ನಾವು ಶುರು ಮಾಡಿದಾಗಿಂದ ತುಂಬ ಕನ್ಫ್ಯೂಷನ್ ಇದೆ. ಬಿಲ್ವನೇ ಬೇರೆ, ಬೇಲನೇ ಬೇರೆ. ಕನ್ನಡದಲ್ಲಿ ಬೇಲ ಅಂದರೆ ನಾವು ಬೇಲದ ಹಣ್ಣು ಅಂತ ಕರಿತೀವಿ. ಇದು ಬಿಲ್ವ, ಬಿಲ್ಪತ್ರೆ, ಏನು ನಾವು ಶಿವನ ಆರಾಧನೆಗೆ ಯೂಸ್ ಮಾಡ್ತಿದ್ದಂಥ ಒಂದು ಗಿಡ ಏನಿತ್ತು ಅದರ ಹಣ್ಣು. ಇವು ನಮ್ಮಲ್ಲಿ
ಎಲ್ಲ ಒಗರಿರೋದ್ರಿಂದ ಯಾರೋ ತಿನ್ನೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ನಾವು ಕೊಡ್ತಾ ಇರೋ ವೆರೈಟಿಗಳು ಸುಧಾರಿತ ಕಸಿ ಮಾಡಿರೋಂಥ ಗಿಡಗಳು. ನೀವು ನೆಟ್ಟ 3ನೇ ವರ್ಷಕ್ಕೆ ಹಣ್ಣುಗಳನ್ನ ಬಿಡೋಕ್ಕೆ ಶುರು ಆಗೋಂಥ ವೆರೈಟಿಗಳನ್ನ ನಾವು ಕೊಡ್ತಾ ಇರೋಂಥದ್ದು. ಮುಖ್ಯವಾಗಿ ನಾವು 3 ಅಂಶಗಳನ್ನು ಗಮನಿಸಬೇಕು. ಒಂದು, ಇದು ಬಳಸೋಂಥ ಮನುಷ್ಯರಿಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಇರೋ ಅಂಥದ್ದು. ನೀವು ಒಂದು ಸ್ವಲ್ಪ ಗೂಗಲ್ ಮಾಡಿ ChatGPTನ ಚೆಕ್ ಮಾಡಿದ್ರೆ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ಸು ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡೋ ಕೆಪಾಸಿಟಿ ಇರೋಂಥ ಫ್ರೂಟ್ ಅಂದರೆ ಅದು ಬಿಲ್ವ. ಇದರಲ್ಲಿ ಹೇರಳವಾದಂಥ ಫೈಬರ್ ಇರುತ್ತೆ. ಇದನ್ನು ಹೊಟ್ಟೆ ಡಾಕ್ಟರ್ ಅಂತ ಕರೀತಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇದನ್ನು ಹೊಟ್ಟೆ ಡಾಕ್ಟರ್ ಅಂತ ಕರೀತಾರೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಭಾಳಷ್ಟು ಕಾಯಿಲೆಗಳಿಗೆ ಇದು ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಮಲಬದ್ಧತೆ ಇರೋರಿಗೆ ಇದು ಎಕ್ಸಲೆಂಟ್. ನೀವು ಇದ್ರ ಪೌಡರ್ ಆಗಲಿ ಇದ್ರ ಜ್ಯೂಸ್ ಆಗಲಿ ಕುಡಿದ 2-3ನೇ ದಿನಕ್ಕೆ ಇದ್ರ ರಿಸಲ್ಟ್ ನೋಡ್ಬೋದು. ನಿಮಗೆ ಮೋಷನಲ್ಲಿ ತುಂಬ ಈಸಿ ಆಗುತ್ತೆ. ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಅಲ್ಸರ್ಗಳಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಇರ್ಬೋದು, ಇವುಗಳೆಲ್ಲದಕ್ಕೂ ಇದು ರಾಮಬಾಣ ಅಂತ ಹೇಳ್ಬೋದು. ನಾನು ಇದನ್ನು ಸ್ವಂತ ಯೂಸ್ ಮಾಡಿ ನನಗೆ ಇದ್ರದ್ದು ರಿಸಲ್ಟ್ ಗೊತ್ತಾದ ನಂತರ ನಾನು ಬೇರೆಯವರಿಗೆ ಇವಾಗ ರೆಫರ್ ಮಾಡ್ತಾ ಇರೋದು. ಮತ್ತು ಆಯುರ್ವೇದದಲ್ಲಿ ಇದನ್ನು ಯಾಕೆ ಕಲ್ಪವೃಕ್ಷ ಅಂತ ಹೇಳೋದು ಅಂದರೆ, ಇದು ಎಲೆಯಿಂದ ಹಿಡಿದು ಬೇರೆ ತನಕ ಪ್ರತಿಯೊಂದು ಅಂಶನೂ ಯೂಸ್ ಇರೋದ್ರಿಂದ ಕಲ್ಪವೃಕ್ಷ ಅಂತ ನಾವು ತೆಂಗಿನ ಗಿಡಕ್ಕೆ ಹೋಲಿಸ್ತಾ ಇದ್ದೀವಿ. ಈಗಲೂ ಕೂಡ ಆಯುರ್ವೇದದಲ್ಲಿ ಇದ್ರ ಎಲೆ ತೊಗಟೆ ಎಲ್ಲನೂ ಯೂಸ್ ಮಾಡ್ತಾರೆ. ಆದರೆ ಹಣ್ಣು ಯೂಸ್ ಮಾಡ್ಬೋದು ಅನ್ನೋದು ಇಷ್ಟು ದಿನ ಬರೀ ಉತ್ತರ ಭಾರತಕ್ಕೆ ಸೀಮಿತ ಆಗಿದ್ದನ್ನು ನಾವು ಇವಾಗ ಕರ್ನಾಟಕದವ್ರಿಗೆ ಮತ್ತು ನಮ್ಮ ದಕ್ಷಿಣ ಭಾರತದವ್ರಿಗೆ ಪರಿಚಯ ಮಾಡ್ತಾ ಇದ್ದೀವಿ. ಒಂದ್ಸಲ ಇದ್ರ ಪೌಡ್ರನ್ನ ನೀವು ತಗೊಂಡು ಕುಡಿದು ನೋಡಿದ್ರೆ ನಿಮಗೆ 2-3 ದಿನದಲ್ಲಿ ಹೊಟ್ಟೆಲಾಗೋಂಥ ಕ್ಲಿನ್ಸಿಂಗ್, ಹೊಟ್ಟೆನ ಶುದ್ಧೀಕರಣ ಮಾಡೋ ಕೆಲಸ ಮಾಡುತ್ತೆ. ನೋಡಿ, ಎಲ್ಲ ರೈತರಿಗೂ ಇದ್ರ ಬೆಳೆ ಬಗ್ಗೆ ನಾವು ಮಾತಾಡೋಕೆ ಹೋದಾಗ ಅದು ಸಹಜ ಅನುಮಾನಗಳು ಏನಂದರೆ ಇದ್ರ ಮಾರ್ಕೆಟಿಂಗ್ ಹೇಗೆ ಅಂತ. ಸೊ ಈಗ ಇದೇ ಏಪ್ರಿಲ್ ತಿಂಗಳಲ್ಲಿ ರಿಲಯನ್ಸ್ ಅವರು ಒಂದು ಹಣ್ಣು ಹೋದ ವರ್ಷ ₹150, 700 ಗ್ರಾಮ್ ಹಣ್ಣು ₹150 ಮಾರ್ತಾ ಇದ್ರು. ಮುಂದಿನ ತಿಂಗಳು ನೀವು ದಯವಿಟ್ಟು ಬೆಂಗಳೂರು, ಮೈಸೂರು ರಿಲಯನ್ಸಲ್ಲಿ ಹೋಗಿ ಚೆಕ್ ಮಾಡಿ ಎಷ್ಟು ರೇಟಿಗೆ ಮಾರ್ತಾ ಇದ್ದಾರೆ ಅಂತ. ಇದ್ರ ವ್ಯಾಲ್ಯೂ ಅಡಿಷನ್ಗಳು ತುಂಬ ಇದೆ. ನಾನು ಈ ಪ್ರಶ್ನೆಗಳು ರೈತರಿಂದ ಬಂದಾಗಲೇ ಇದರಿಂದ ಹುಡುಕೊಂಡು ನಾನು ಉತ್ತರ ಭಾರತಕ್ಕೆ ಹೋದಾಗ ಇದರ ಕಾಯಲ್ಲಿ ಇದನ್ನ ಮೊರಬ್ಬಾ ಅಂತ ಮಾಡ್ತಾರೆ, ಹಾಗೆ ಕ್ಯಾಂಡಿ ಮಾಡ್ತಾರೆ, ಬರ್ಫಿ ಮಾಡ್ತಾರೆ. ಇದನ್ನ ಮಕ್ಕಳುಗಳಿಗೆ ಅಥವಾ ಡಯಾಬಿಟಿಸ್ ಇಲ್ಲದೆ ಇರೋರಿಗೆ, ಯಾಕಂದರೆ ಅದರಲ್ಲಿ ಶುಗರ್ ಮತ್ತು ಬೆಲ್ಲ ಇರೋದ್ರಿಂದ ನಾವು ಮಕ್ಕಳಿಗೆ ಯಾವುದೋ ಬೇಕರಿ ತಿಂಡಿ, ಯಾವುದೋ ಸ್ವೀಟ್ ಕೊಡೋದಕ್ಕಿಂತ ಬಿಲ್ವಪತ್ರೆದು ಸಿಹಿಗಳನ್ನು ನೀವು ಕೊಟ್ಟರೆ ಮಕ್ಕಳಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಭಾಳಷ್ಟು ಕಾಯಿಲೆಗಳಿಗೆ ಅದು ಸಹಾಯ ಮಾಡುತ್ತೆ ಮತ್ತು ಅವರ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಗೆ ಇದ್ರ ಪೌಡ್ರನ್ನ ನೀವು ಯಾರು ಬೇಕಾದರೂ ಕುಡಿಬೋದು. ಬೆಳಗ್ಗೆ ಎದ್ದು ಬೆಚ್ಚಗಿರೋ ನೀರಲ್ಲಿ 1 ಸ್ಪೂನ್ ಹಾಕೊಂಡು ಕುಡಿದ್ರೆ ಇಡೀ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದಿರ್ಬೋದು, ಹೊಟ್ಟೆ ಆರೋಗ್ಯ, ಒಂದ್ಸಲ ಹೊಟ್ಟೆ ಆರೋಗ್ಯ ಸರಿ ಆಯಿತು ಅಂತಂದರೆ ಮನುಷ್ಯನಲ್ಲಿ ಎಲ್ಲ ಕಾಯಿಲೆಗಳನ್ನು ಸರಿ ಆಗುತ್ತೆ. ಹಾಗಾಗಿ ದಯಮಾಡಿ ಎಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೋ ಮನೆಯಲ್ಲಿ ಹಿಂದೆ ಮುಂದೆ ಜಾಗ ಇದು ಒಂದೊಂದು ಗಿಡನಾದ್ರು ಹಾಕಿ ನಿಮ್ಮ ಮನೆ ಮಕ್ಕಳ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಈಗ ಹಿಂದೆ ನೋಡ್ತಾ ಇರೋ ಮರ ಇದು ಒಂದು 40-50 ವರ್ಷ ಹಳೆಯದು. ಆಗ ಬೀಜದಲ್ಲಿ ಹಾಕಿರೋ ಅಂಥದ್ದು ನೋಡ್ಬೋದು ನೀವು. ಬದುನಲ್ಲಿ ತನ್ನಂತಾನೇ ಬೆಳ್ಕೊಂಡಿದೆ, ಅದಕ್ಕೆ ಯಾವುದೇ ರೀತಿ ಕಾಳಜಿ ಮಾಡಲ್ಲ. ಮುಂಚೆ ಸೈಜ್ ಇತ್ತು, ಈಗ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಸೈಜ್ ಕಡಿಮೆ ಇದೆ ಅಂತ ಅವ್ರು ಹೇಳ್ತಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ ಬೀಜದ ಗಿಡ ನಿಮಗೆ 7ರಿಂದ 8 ವರ್ಷ ಬೇಕು ಹಣ್ಣಾಗಲಿಕ್ಕೆ, ಮತ್ತು ಕಾಯಿ ಆದರೂ ಸ್ವಲ್ಪ ಸೈಜ್ ಕಡಿಮೆನೇ ಇರುತ್ತೆ. ಈಗ ನಾವೇನು ಕೊಡ್ತಾ ಇದ್ದೀವಿ, NB9, NB7, NB5 ಇವುಗಳು 1.5ರಿಂದ 7 kg ತನಕ ತೂಕ ಬರೋ ಅಂಥದ್ದು. ಇವುಗಳೇನೆಂದರೆ ನಾನು ಹೇಳ್ದಂಗೆ 1 ವರ್ಷ ಅಷ್ಟೇ ಇದಕ್ಕೆ ಪ್ರಾಪರ್ ಆದಂಥ ಇರಿಗೇಷನನ್ನು ನೀವು ಮಾಡ್ಕೊಂಡು ಗಿಡನ ಮೇಲೆ ತಂದ್ಕೊಂಡ್ರೆ, ಆ ನಂತರ ಮಳೆ ಆಶ್ರಿತ ಜಾಗ ಆದರೆ ಆ ಮಳೆಗೆ ಆರಾಮಾಗಿ ಬದುಕೋಂಥ ಮರಗಳು. ಸೊ ಸ್ಟಾರ್ಟಿಂಗಲ್ಲಿ 2x2 ಪಿಟ್ ಹೊಡೆದು ಒಳ್ಳೆ ಫಾರ್ಮ್ ಯಾರ್ಡ್ ಮ್ಯಾನ್ಯೂರನ್ನು, ನಮ್ಮ ಗೊಬ್ಬರನ, ಎರೆಹುಳ ಗೊಬ್ಬರನ ಮಿಕ್ಸ್ ಮಾಡಿ ಪ್ಲಾಂಟೇಶನ್ ಮಾಡಿದ್ರೆ, ಇರಿಗೇಷನ್ ಮಾಡಿದ್ರೆ, ಕೆಮಿಕಲ್ ಹಾಕಬೇಕು, ಸ್ಪ್ರೇ ಹೊಡಿತಾನೆ ಇರಬೇಕು ಅನ್ನೋಂಥ ಒಂದು ಕ್ರಾಪ್ ಅಲ್ವೇ ಅಲ್ಲ ಇದು. ನೀವು ಕಣ್ಣು ಮುಂದೆನೇ 6 ತಿಂಗಳು 1 ವರ್ಷಕ್ಕೆ ಇದು ಎಷ್ಟು ದೊಡ್ಡದಾಗತ್ತೆ. ಮತ್ತು ಮೊದಲನೇ ವರ್ಷಕ್ಕೆ 4ರಿಂದ 5 ಕಾಯಿ ಬಿಡುತ್ತೆ. ಬಟ್ ನಾವು ಅದನ್ನು ಬಿಟ್ಕೋಬಾರ್ದು, ಯಾಕಂದರೆ ಗಿಡಕ್ಕೆ ಇದ್ರ ತೂಕ ತಡೆಯೋ ಶಕ್ತಿ ಇರೋದಿಲ್ಲ, ಹಾಗಾಗಿ ತೆಗಿಬೇಕು. 3ನೇ ವರ್ಷದಿಂದ ನೀವು 10ರಿಂದ 15 ಕಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು. 4ನೇ ವರ್ಷಕ್ಕೆ 30ರಿಂದ 40 ಕಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು. 5ನೇ ವರ್ಷಕ್ಕೆ ನಾನು ಸೈಂಟಿಸ್ಟ್ಗಳು ಕೇಳಿದ ಪ್ರಕಾರ 100+ ಕಾಯಿಗಳು ಬರೋಕ್ಕೆ ಶುರು ಆಗುತ್ತೆ. ನಮ್ಮ ಊರು ಒಂದು ರೈನ್ ಶಾಡೋ ಏರಿಯಾ ಅಂತ ಕರಿತೀವಲ್ಲ, ಮಳೆನೇ ಬರದೇ ಇರೋಂಥ ಒಂದು ಬಂಜರು ಭೂಮಿ ಮಹದೇಶ್ವರ ಬೆಟ್ಟದ ಹತ್ರ. ಅಕ್ಕಪಕ್ಕ ಮಳೆ ಆದರೂ ನಮ್ಮೂರಿಗೆ ಮಳೆ ಬರಲ್ಲ. ಸೊ ಜಮೀನಿದ್ರು ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ನಾನು ಏನಾದರೂ ಒಂದು ಉತ್ತಮವಾದ ಬೆಳೆ ಹುಡುಕ್ತಾ ಹೊರಟಾಗ ನಾನು ಕಂಡಂತಹ ಒಂದು ಅದ್ಭುತವಾದ ಚಿಂದಂಥ ಬೆಳೆ, ಗೋಲ್ಡನ್ ಆ್ಯಪಲ್ ಬೆಳೆ ಏನಂದರೆ ಅದು ಬಿಲ್ವ. ಈ ಬಿಲ್ವ ನಾನು ನನ್ನ ತೋಟಕ್ಕೆ ಅಂತ ತಂದು ಆನಂತರ ನರ್ಸರಿಗೆ ತರಿಸಿ ಜನರುಗಳಿಗೆ ಪರಿಚಯ ಮಾಡ್ತಾ ಹೊರಟಾಗ ಬಂದಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗಿ ಏನೇನೆಲ್ಲ ಪ್ರಾಡಕ್ಟ್ ಮಾಡ್ಬೋದು ಅಂತ ಹೊರಟಾಗ ಉತ್ತರ ಭಾರತದ ಒಂದು 4-5 ಸ್ಟೇಟ್ಗಳನ್ನು ನೋಡ್ತಾ ಬಂದಾಗ ಭಾಳಷ್ಟು ಇನ್ಫಾರ್ಮೇಷನ್ ಸಿಕ್ತು. ಇದ ಜೊತೆಯಲ್ಲಿ ನನಗೊಂದು ಆಶ್ಚರ್ಯ ಏನಾಗಿತ್ತು ಅಂತಂದರೆ, ಈ ಬಿಲ್ವದ ಮೇಲೆ ಭಾಳಷ್ಟು ಕೆಲಸ ಶ್ರೀಲಂಕಾ ಹಾಗೆ ಥೈಲ್ಯಾಂಡಲ್ಲಿ ಕೂಡ ಇದೆ ಅಂತ ಗೊತ್ತಾದ ನಂತರ ನಾನು ಶ್ರೀಲಂಕಾ ಕೂಡ ಹೊರಟೆ. ಶ್ರೀಲಂಕಾದಲ್ಲಿ ಹೋಗಿದ್ದಾಗ ನಾನು ಅಲ್ಲಿ ಟ್ರೈನಿಂಗ್ ಕೂಡ ಸಿಗುತ್ತೆ ಅಂತ ಗೊತ್ತಾಯಿತು. ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಬಿಲ್ವದ ಮೇಲೆ ಟ್ರೈನಿಂಗು ಯಾರೂ ಕೊಡ್ತಾ ಇಲ್ಲ. ಬಟ್ ಶ್ರೀಲಂಕಾದಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಸಂಸ್ಥೆ, ಅಲ್ಲಿಯ ಗೌರ್ಮೆಂಟ್ ಸಂಸ್ಥೆ, ನನಗೆ 2 ದಿನಗಳ ಕಾಲ ಇದರದ್ದು ಜ್ಯೂಸ್ ಹಾಗೆ ಪಲ್ಪ್ ಪ್ರಿಸರ್ವೇಷನ್ ಬಗ್ಗೆ ನಾನು ಟ್ರೈನಿಂಗ್ ತೊಗೊಂಡು ಬಂದೆ. ಮತ್ತು ಅಲ್ಲಿ ಬಹಳಷ್ಟು ವೆಂಡರ್ಗಳನ್ನು ನಾನು ಮಾತಾಡಿಸಿ ಇದನ್ನ ಪೌಡ್ರ್ ಹೇಗೆ ಮಾಡಬೇಕು, ಮತ್ತು ಟೀ ಹೇಗೆ ಮಾಡಬೇಕು,
ಇದ್ರ ಮಾರ್ಕೆಟಿಂಗ್ ಹೇಗೆ ಮಾಡ್ತಾ ಇದ್ದಾರೆ ಅವರು. ಯಾಕಂದರೆ ಬಹಳಷ್ಟು ಕಂಟ್ರಿಗಳಿಗೆ ಶ್ರೀಲಂಕಾಯಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬಿಲ್ವದ ಮೇಲೆ. ವ್ಯಾಲ್ಯೂ ಅಡಿಷನ್ಗಳು ತುಂಬ ಇದೆ. ಸೊ ನಾನು ಅಲ್ಲೂ ನೋಡಿ ಬಂದ ನಂತರ ನಮ್ಮಲ್ಲಿ ಈಗ ಇದಕ್ಕೆ ಬಹಳಷ್ಟು ಸ್ಕೋಪ್ ಇದೆ. ಫಸ್ಟ್ ಆಫ್ ಆಲ್ ಈಗ ನಮ್ಮ ರೈತರಿಗೆ ಗಿಡದ ಮೇಲೆ ಸ್ಕೋಪ್ ಇದೆ. ಗಿಡ ಬೆಳೆದ ನಂತರ ನಾನು ನಮ್ಮ ರೈತರಿಗೆ ಏನು ಹೇಳ್ತೀನಿ ಅಂದರೆ, ತುಂಬ ಈಸಿ ವ್ಯಾಲ್ಯೂ ಅಡಿಷನ್. ಇದಕ್ಕೆ ತುಂಬ ದೊಡ್ಡ ಫ್ಯಾಕ್ಟ್ರಿ ಇನ್ವೆಸ್ಟ್ಮೆಂಟ್ ಬೇಕಾಗೋದಿಲ್ಲ. ತಾವೇ ತಮ್ಮ ಮನೆಗಳಲ್ಲಿ ಒಂದು ಸಣ್ಣ ಸೆಟಪ್ ಇಟ್ಕೊಂಡು ಇದನ್ನ ಪೌಡರ್ ಮೇಕಿಂಗ್ ಇರ್ಬೋದು, ಮೊರಬ್ಬ ಇರ್ಬೋದು, ಕ್ಯಾಂಡಿ ಇರ್ಬೋದು ಮಾಡ್ಬೋದು. ಏನು ಹೇಳ್ತೀನಿ ಅಂದರೆ, ನಾನು ಯಾವುದೇ ರೈತರು ನನಗೆ ಫೋನ್ ಮಾಡಿ ಗಿಡ ಬೇಕಂದವ್ರಿಗೆ ಅವ್ರು ಕೇಳೋ ಮಾರ್ಕೆಟಿಂಗ್ ಪ್ರಶ್ನೆ ಒಂದೇ ಉತ್ತರ ಕೊಡೋದು, ದಯಮಾಡಿ ಇದು ತುಂಬ ಈಸಿ ಗ್ರೋಯಿಂಗ್ ಪ್ಲಾಂಟ್ ಆಗಿರೋದ್ರಿಂದ, ಮತ್ತು ಇದನ್ನು 15 ದಿನ ಇದರ ಕೀಪಿಂಗ್ ಕ್ವಾಲಿಟಿ 15 ದಿನ ನೀವು ಇಟ್ಕೊಂಡ್ರೆ ಏನೂ ಆಗದೆ ಇರೋದು. ಮಾರ್ಕೆಟಿಂಗ್ ಮಾಡೋದಕ್ಕೆ ಅಥವಾ ಬೇರೆ ಹಣ್ಣಿಗಿಂತ ತೊಗೊಂಡೋಗೋದೆಲ್ಲ ಕಷ್ಟ ಇರೋದಿಲ್ಲ. ನಾನು ಫಸ್ಟ್ ಹೇಳೋದು, ರೈತರು ನೀವೇ ಬೆಳೆದು ನೀವು ನಿಮ್ಮ ಊರುಗಳಲ್ಲಿ ಇದನ್ನ ಒಂದು ಸಣ್ಣ ಜ್ಯೂಸ್ ಅಂಗಡಿ ಮಾಡಿ ಇದರ ಹಣ್ಣನ್ನು ನೀವು ದಾರಿನಲ್ಲಿ ಇಟ್ಟರೆ ಜನ ನೋಡೇ ಇಲ್ಲ. ತೆಂಗಿನಕಾಯಿ ಗಾತ್ರ ಇರೋಂಥ ಬಿಲ್ಪತ್ರೆ ನೋಡಿದ ತಕ್ಷಣ ಆಶ್ಚರ್ಯವಾಗಿ 100 ರೂಪಾಯಿಗೆ ತಗೊಂತಾರೆ. ಅಲ್ಲೇ ಈಗ ನೀವು ಉತ್ತರ ಭಾರತಕ್ಕೆ ಹೋದರೆ 50 ರೂಪಾಯಿಂದ 80 ರೂಪಾಯಿ ಒಂದು ಗ್ಲಾಸ್ ಜ್ಯೂಸು. ಯಾಕಂದರೆ ಇದು ಸಮ್ಮರ್ ಫ್ರೂಟ್ ಅಂತ ಕರೀತಾರೆ. ಬೇಸಿಗೆನಲ್ಲಿ ಮನುಷ್ಯನ ದೇಹ ತಂಪಾಗಿಡಬೇಕು. ಯಾಕಂದರೆ ಉತ್ತರ ಭಾರತದಲ್ಲಿ 40 ಡಿಗ್ರಿ ತನಕ ಹೋಗೋದ್ರಿಂದ ಪ್ರತಿ ರೋಡಲ್ಲೂ ಜ್ಯೂಸ್ ಮಾಡಿ ಮಾರ್ತಾ ಇರ್ತಾರೆ. ಸೊ ಇದು ಬರೋದು ಸಮ್ಮರಲ್ಲಿ, ಮಾರ್ಚ್ ತಿಂಗಳಿಂದ ಜೂನ್ ತನಕ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಊರಲ್ಲಿ ಒಂದು ಸಣ್ಣ ಜ್ಯೂಸ್ ಅಂಗಡಿ ನೀವೇ ಇಡ್ಬೋದು, ಇಲ್ಲ ಇನ್ಯಾರನ್ನಾರು ಬೇರೆ ಜ್ಯೂಸ್ ಅಂಗಡಿಯವರು ಕೊಡ್ಬೋದು. ಹಣ್ಣನ್ನ ಮಾರಿ ರಿಟೇಲಲ್ಲಿ ದುಡ್ಡು ಮಾಡಬೇಕು. ರೈತರು ಎಲ್ಲಿ ಮೋಸ ಹೋಗ್ತಿದ್ದಾರೆ ಇವತ್ತು, ಎಲ್ಲ ಹೋಲ್ಸೇಲಲ್ಲಿ ಕೊಟ್ಟು ಅವ್ರು ಮೋಸ ಹೋಗ್ತಿದ್ದಾರೆ. ಇದರಲ್ಲಿ ತುಂಬ ಅಡ್ವಾಂಟೇಜ್ ಇರೋದ್ರಿಂದ ನಿಮ್ಮ ಹತ್ತಿರದ ಸಿಟಿಗಳಿಗೆ ನೀವೇ ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆಯದು. ಯಾವಾಗ ಬೇಕೋ ಅವಾಗ ಕಿತ್ಕೊಂಡು ಹೋಗಿ ಕೊಡ್ಬೋದು. ಮತ್ತು ಬಿಲ್ವ ಅನ್ನೋದು ವರ್ಷಕ್ಕೆ 2 ಆದಾಯ ನಾನು ನೋಡಿದ್ದೀನಿ. ಹೆಂಗೆ ಅಂದರೆ, ಇದು ಆಗಸ್ಟ್ ಸೆಪ್ಟೆಂಬರಲ್ಲಿ ಕಾಯಿ ಆಗಿದ್ದಾಗ ಇದ್ರ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಎಲ್ಲವೂ ಇದ್ರ ಕಾಯಲ್ಲಿ ಮಾಡ್ತಾರೆ. ಕ್ಯಾಂಡಿ ಇರ್ಬೋದು, ಬರ್ಫಿ ಇರ್ಬೋದು, ಮೊರಬ್ಬ ಇರ್ಬೋದು, ಇವನ್ನೆಲ್ಲ ಇವರು ಪೌಡ್ರ್ ಇರ್ಬೋದು, ಕಾಯಲ್ಲಿ ಮಾಡ್ತಾರೆ. ಹಾಗೆಯೇ ಈಗ ಮಾರ್ಚ್ ತಿಂಗಳಿಂದ ಜೂನ್ ತನಕ ಇದರ ಪಲ್ಪಲ್ಲಿ ಜ್ಯೂಸ್ ಮಾಡಿ ಸೇಲ್ ಮಾಡ್ತಾರೆ. ಸೊ ಬೆಳೆದಂಥ ರೈತರಿಗೆ 2 ಸಲ ಇದು ವರ್ಷದಲ್ಲಿ ನಮಗೆ ಇನ್ಕಮನ್ನು ಕೊಡುತ್ತೆ. ಅರ್ಧ ಮೆಟೀರಿಯಲನ್ನು ನೀವು ಆಗಸ್ಟಲ್ಲಿ ಪ್ಲಕ್ ಮಾಡಿದ್ರೆ ಇನ್ನರ್ಧ ಮೆಟೀರಿಯಲ್ ಹಣ್ಣು ಆದಮೇಲೆ ಪ್ಲಕ್ ಮಾಡ್ಬೋದು. ಆಮೇಲೆ ಇನ್ನೊಂದೇನೆಂದರೆ, ಈಗ ನಾನು ಬಿಲ್ವ ಶುರು ಮಾಡಿದಾಗಿಂದ ತುಂಬ ಜನ ಅನುಮಾನ ಪಡ್ತಾರೆ, ಅವ್ರ ಕ್ವಶನ್ಸ್ಗಳಿರುತ್ತೆ. ಇನ್ನೊಂದು ನಿಮ್ಗೆ ಮುಖ್ಯವಾಗಿ ತೋರಿಸ್ಬೇಕು ನೋಡಿ, ನಮ್ಮ ಬಿಲ್ಪತ್ರೆಗೂ ಈ ಬಿಲ್ಪತ್ರೆಗೂ ಏನೂ ವ್ಯತ್ಯಾಸ ಇರೋದಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು 3 ದಳ. ನಮ್ಮಲ್ಲಿರೋ ಕಾಡು ವೆರೈಟಿಗಳು ಕೂಡ 3 ದಳನೇ. ಆದರೆ ನಮ್ಮ ಸಣ್ಣ ಎಲೆ ಇರುತ್ತೆ, ಇದು ಸ್ವಲ್ಪ ಅಗಲ ಎಲೆ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಇದು ಏಗಲ್ ಮಾರ್ಮಲಸ್ ಜಾತಿಗೆ ಸೇರುತ್ತೆ, ನಮ್ಮಲ್ಲಿರೋದು ಏಗಲ್ ಮಾರ್ಮಲಸ್ಗೆ ಸೇರೋ ಅಂಥದ್ದು. ಎರಡೂ ಕೂಡ ಬಿಲ್ವ, ಎಲ್ಲ ಬಿಲ್ವಗಳು ಒಂದೇ ಬಿಲ್ವ.